ಕಾಂತಾರ ಚಿತ್ರ ವೀಕ್ಷಣೆಯ ವೇಳೆ ಪ್ರೇಕ್ಷಕರಿಂದ ಹುಚ್ಚಾಟ. ನಟ ರಿಷಬ್ ಶೆಟ್ಟಿಗೆ ಬೆಂಗಳೂರು ತುಳುಕೂಟ ಪತ್ರ. ಅಸಭ್ಯ ವರ್ತನೆ ತೋರದಂತೆ ಫ್ಯಾನ್ಸ್ಗಳಿಗೆ ಕೇಳುವಂತೆ ಪತ್ರ. ಆವೇಶವನ್ನು ಧರಿಸಿ ಹಲವರು ಅತಿರೇಕದ ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಕ್ರಮ ಕೈಗೊಳ್ಳಿ ಕಿಡಿಕಾರಿದ್ದಾರೆ. ಕಾಂತಾರ ಚಿತ್ರ ವೀಕ್ಷಣೆಯ ವೇಳೆ ಪ್ರೇಕ್ಷಕರಿಂದ ಹುಚ್ಚಾಟ. ನಟ ರಿಷಬ್ ಶೆಟ್ಟಿಗೆ ಬೆಂಗಳೂರು ತುಳುಕೂಟದಿಂದ ಪತ್ರ. ಅಸಭ್ಯ ವರ್ತನೆಯನ್ನ ತೋರದಂತೆ ಫ್ಯಾನ್ಸ್ಗಳಿಗೆ ಹೇಳಿ ಈ ರೀತಿಯಾಗಿ ಪತ್ರವನ್ನು ಬರ್ತಿದ್ದಾರೆ. ವೇಷವನ್ನು ಧರಿಸಿ ಹಲವರು ಅತಿರೇಕದ ವರ್ತನೆಯನ್ನ ತೋರುತ್ತಿರುವುದಕ್ಕೆ ಕಿಡಿಕಾರಿದ್ದಾರೆ. ಹಲವರು ಹುಚ್ಚಾಟ ಮಾಡ್ತಾ ಇರುವುದು ತುಳುವರನ್ನ ಕೆರಳಿಸಿದೆ. ದೈವದ ಬಗ್ಗೆ ಹುಚ್ಚಾಟ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ. ಕಾನೂನು ಹೋರಾಟದ ಎಚ್ಚರಿಕೆಯನ್ನ ನೀಡಿರುವಂತಹ ತುಳುಕೂಟ. ಇಲ್ಲಿ ರಿಷಬ್ ಶೆಟ್ಟಿ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ರಿಷಬ್ ಶೆಟ್ಟಿ ಅವರು ಸಿನಿಮಾ ತೆಗೆದಿದ್ದಾರೆ, ಹೊಂಬಾಳೆ ಅವರು ದುಡ್ಡು ಹಾಕಿದ್ದಾರೆ. ದುಡ್ಡು ಎಷ್ಟು ಹಾಕಿದಾರೋ ಅದರ 2 ಪಟ್ಟು ಬರ್ತಾ ಇದೆ, ಅವ್ರು ಖುಷಿಯಾಗಿದ್ದಾರೆ. ಎಸ್, ಹೌದು, ದೈವದ ಬಗ್ಗೆ ಈ ರೀತಿಯಾಗಿ ಟೀಕೆಗಳನ್ನ ಅಥವಾ ದೈವ ಬಂದ ಹಾಗೆ ನಾಟಕ ಮಾಡೋದನ್ನ, ನಟನೆ ಮಾಡೋದನ್ನ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಅದು ದೈವ, ಅದಕ್ಕೆ ಅದರದ್ದೇ ಆಗಿರುವಂತಹ ವಿಶೇಷತೆ ಇರುತ್ತೆ. ಆ ವೇಷವನ್ನು ಧರಿಸಬೇಕು ಅಂತಂದ್ರೆ ಅದಕ್ಕೆ ಕಟ್ಟುಪಾಡುಗಳಿರುತ್ತೆ. ವೇಷ ಸುಮ್ಮನೆ ರಸಕ್ಕಾಗೋದಿಲ್ಲ. ಅಲ್ಲಿ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ನಟನೆ ಮಾಡಿದ್ದಾರೆ. ಅದಕ್ಕೆ ಏನೇನು ಪ್ರಿಕಾಷನ್ ಬೇಕು, ಏನೇನೆಲ್ಲ ಮಾಡ್ಕೊಳ್ಬೇಕು ಮೊದಲು ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಯಾಕಂದ್ರೆ ಅವರು ತುಳುನಾಡವ್ರೆ. ಇಲ್ಲಿ ಬೆಂಗಳೂರವರು ನಿನ್ನೆ ರಾತ್ರಿ ಮೀನು ತಿನ್ಕೊಂಡು ಅಥವಾ ನಿನ್ನೆ ರಾತ್ರಿ ನಾನ್ ವೆಜ್ ತಿನ್ಕೊಂಡು ಇವತ್ತು ಸಿನಿಮಾ ನೋಡಿ ಇದು ದೈವದ ಥರ ಕುಣಿತೀನಿ ಅಂತಂದ್ರೆ ಅದು ಹೇಗಾಗುತ್ತೆ ಅಲ್ವಾ? ಇದೇ ಮಾತನ್ನ ತುಳುಕೂಟನು ಕೇಳ್ತಾ ಇದೆ. ಆ ರೀತಿ ಮಾಡಬೇಡಿ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರೇ ಹೇಳಿ ಅಂತ. ರಿಷಬ್ ಶೆಟ್ಟಿ ಹೇಳಿದ್ರೆ ಮುಗಿದೋಗುತ್ತಾ? ಹಿಂದೆ ಕಾಂತಾರ ಬಂದಾಗ ಹೇಳಿದ್ರೆ ಕೇಳಿದ್ರ ಅವರು? ಆ ವೇಷಗಳನ್ನ ಧರಿಸ್ಕೊಂಡು ಆ ರೀತಿಯ ವೇಷಭೂಷಣಗಳನ್ನ ಮಾಡ್ಕೊಂಡು ಓಡಾಡಿರೋದನ್ನ, ರೀಲ್ಸ್ ಮಾಡಿದ್ದನ್ನ ನಾವು ತಪ್ಸಕ್ಕಾಯ್ತಾ? ಇಲ್ಲ ಅಲ್ವಾ? ಅದು ಜನರಿಗೆ ಬುದ್ಧಿ ಇರಬೇಕು. ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ಹೌದು, ಅವರು ನಟನೆಯನ್ನೇ ಮಾಡ್ತಾರೆ, ಆದರೆ ಅದು ಪ್ರಿಕಾಷನ್ ತಗೊಂಡಿರ್ತಾರೆ. ಅದೇನೋ ಉಪವಾಸನೋ ಏನೋ ಇದ್ದು ಮಾಡ್ತಾರೆ. ನಾವು ಹಂಗಲ್ಲ, ನಾವು ಕಂಠ ಪೂರ್ತಿ ಬಿರಿಯಾನಿನೋ, ಕೋಳಿ ಸಾರೋ, ಮಟನ್ನೋ, ಚಿಕನ್ನೋ ತಿನ್ಕ ಬಂದಿರ್ತೀವಿ. ಆ ರೀತಿಯಾಗಿ ಮಾಡಬಾರ್ದು ಅನ್ನೋದು ಜನರಿಗೆ ಕಾಮನ್ ಸೆನ್ಸ್ ಇರಬೇಕು. ತುಳುಕೂಟದ ಅವರು ನಮ್ಮ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಪತ್ರವನ್ನ ಬರ್ತಿದ್ದಾರೆ. ಎಸ್, ಐ ಅಗ್ರಿ, ಭಾವನೆಗೆ ಧಕ್ಕೆ ಬರ್ತಿದೆ. ಬಟ್ ರಿಷಬ್ ಶೆಟ್ಟಿ ಏನು ಮಾಡಬೇಕು ಅಲ್ವಾ? ಅದೇ ಪ್ರಶ್ನೆ. ರಿಷಬ್ ಶೆಟ್ಟಿ ಏನು ಮಾಡಬೇಕು? ಭಾವನೆಗೆ ಧಕ್ಕೆ ಬರ್ತಾ ಇದೆ, ಹೌದು. ಜನಗಳಿಗೆ ಅದರ ಬಗ್ಗೆ ಅರಿವು ಗೊತ್ತಾಗಬೇಕು. ತುಳುನಾಡಿನ ಸಂಸ್ಕೃತಿ ಏನು ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಮಾಡಿರುವಂಥದ್ದು ಸಿನಿಮಾ. ಅದು ಹೆಂಗೆ, ತುಳುನಾಡಿನ ಸಂಸ್ಕೃತಿ ಹೇಗಿರುತ್ತೆ, ಸಂಪ್ರದಾಯಗಳು ಹೇಗಿರುತ್ತೆ, ದೈವ ಅಂದ್ರೆ ಏನು, ಪಂಜುರ್ಲಿ ಅಂದ್ರೆ ಏನು, ಇದೆಲ್ಲ ವಿಚಾರಗಳನ್ನ ರಿಷಬ್ ಶೆಟ್ಟಿ ಜನರಿಗೆ ತೋರಿಸ್ಬೇಕಂತ ಮಾಡಿರೋದು. ಅದನ್ನು ಗೊತ್ತಿಲ್ಲದೆ ಥಿಯೇಟ್ರಲ್ಲೆಲ್ಲ ಮೈ ಮೇಲೆ ಬರುತ್ತೆ ಕೆಲವೊಬ್ಬರಿಗೆ. ಏನು ಹೇಳೋಣ ಇದಕ್ಕೆ? ಜಾಸ್ತಿ ಹೇಳಿದ್ರೆ ಮೇಡಮ್ ನಿಮಗೆ ಯಾಕೆ ಅಂತ ಕೇಳ್ತೀರಾ, ಅದು ಅವ್ರವ್ರ ಭಾವನೆ ಅಂತ ಹೇಳ್ತೀರಾ. ಅಲ್ಲ, ಏನಾರ ಮಾಡ್ಕೊಳ್ಳಿ, ಥಿಯೇಟ್ರಲ್ಲೆಲ್ಲ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನೋಡಿ, ನಿಮ್ಮ ಮನಸ್ಥಿತಿಗೆ ನೀವು ಕಡಿವಾಣ ಹಾಕಿಳ್ರಿ ಸಾಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.